ಏನು ಹುಡುಕ್ತಾ ಇದ್ದೀನಿ ಅಂದ್ಕೊಂಡ್ರೆ ಬ್ಯಾಂಗಲ್ಸ್ ರೀ. ಫಂಕ್ಷನಿಗೆ ಹೋಗ್ಬೇಕಂತೇಳಿ ಆವಾಗಿಂದ ಬ್ಯಾಂಗಲ್ಸ್ನ ಹುಡುಕ್ತಾನೇ ಇದ್ದೀನಿ, ಸಿಗ್ತಾನೇ ಇಲ್ಲ ನನಗೆ. ಸೊ ಇದು ಎಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಅಂತ ಗೊತ್ತು ನನಗೆ. 1 ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಸೊ ನನ್ನ ಚಾನಲೆಲ್ಲ ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳ್ನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಕೆಲವು ಜನ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮುಂಚೆ ಎಲ್ಲ ನಾವು ಈ ಥರ ಬುಟ್ಟಿಗೆಯಲ್ಲಿ ಎಲ್ಲ ಬ್ಯಾಂಗಲ್ಸ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ವಿ, ತುಂಬ ಜನ ಇಟ್ಕೊಳ್ತಾ ಇದ್ವಿ. ಸೊ ಅದೇ ಥರ ನಾನು ಇಟ್ಕೊಳ್ತಾ ಇದ್ದೆ. ಸೊ ಇದೇನಾಗುತ್ತೆ, ನಾವು ಎಲ್ಲಿಗಾದರೂ ಹೋಗಬೇಕು ಯಾವುದಾದ್ರೂ ಫಂಕ್ಷನಿಗೆ ಅಂತಂದರೆ ನಮಗೆ ಸರಿಯಾದ ಟೈಮಲ್ಲಿ ನಮಗೆ ಬ್ಯಾಂಗಲ್ಸ್ಗಳು ಸಿಗೋದಿಲ್ಲ, ಯಾಕಂದರೆ ಎಲ್ಲ ಕಲಬೆರಕೆ ಆಗಿಬಿಟ್ಟಿರುತ್ತೆ, ನಮಗೆ ಸಿಗೋದಿಲ್ಲ. ಸೊ ಅದೇ ಥರ ನಮಗೆ ಟೈಮು ಇರೋದಿಲ್ಲ. ಇವಾಗೆಲ್ಲ ಗಂಡ ಮನೆ ಮಕ್ಕಳು ಅಂತ ಹೇಳಿ ಇರುವಾಗ ನಮಗೆ ಟೈಮ್ ಇರೋದಿಲ್ಲ ಅದನ್ನೆಲ್ಲ ಹುಡ್ಕೊಂಡು ಕೂಡೋಕ್ಕೆ. ಹಾಗೆ ನಾವೇನು ಮಾಡ್ತೀವಿ, ಯಾವುದೋ ಒಂದು ಸಿಕ್ಕಿರೋ ಬ್ಯಾಂಗಲ್ಸ್ನ ಮಿಸ್ ಮ್ಯಾಚ್ ಮಾಡಿಕೊಂಡು ಫಂಕ್ಷನ್ ಅಟೆಂಡ್ ಆಗ್ತೀವಿ. ಸೊ ಇವಾಗಿನ ಟೈಮಲ್ಲೆಲ್ಲ ತುಂಬ ಜನ ಹೆಣ್ಮಕ್ಳು ತುಂಬ ಬ್ಯಾಂಗಲ್ಸ್ ಕಲೆಕ್ಷನ್ಗಳ್ನ ಇಟ್ಕೊಂಡಿರ್ತಾರೆ, ಸ್ಯಾರಿ ಮ್ಯಾಚಿಂಗು, ಡ್ರೆಸ್ ಮ್ಯಾಚಿಂಗು ಅಂಥೇಳಿ. ಸೊ ಅದು ಸರಿಯಾದ ಸಮಯಕ್ಕೆ ನಮಗೆ ಸಿಗಲಿಲ್ಲ ಅಂದರೆ ಡಿಸಪಾಯಿಂಟ್ ಆಗ್ತೀವಿ. ಆಮೇಲೆ ಎಷ್ಟೊಂದು ಕಾಸ್ಟ್ಲಿ ಬ್ಯಾಂಗಲ್ಸ್ಗಳ್ನ ತೊಗೊಂಬಂದು ಇಟ್ಕೊಂಡಿರ್ತೀವಿ. ಈ ಥರ ಓಪನ್ ಇರೋದ್ರಿಂದ ಬುಟ್ಟಿ ಇದರಲ್ಲಿ ಡಸ್ಟ್ ಬಂದು ಕೂತ್ಕೊಂಡು ಬಳೆ ಬ್ಯಾಂಗಲ್ಸ್ ಎಲ್ಲ ಹಾಳಾಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಬ್ಯಾಂಗಲ್ಸ್ಗಳು ಕಲಬೆರಕೆ ಆಗಿ ನಮಗೆ ಸರಿಯಾದ ಟೈಮಿಗೆ ಸಿಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಥರ ಇರೋದ್ರಿಂದ ಬ್ಯಾಂಗಲ್ಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಇವಾಗೆಲ್ಲ ನಾವು 100-200 ಕೊಟ್ಟು ತೊಗೊಂಡಿರ್ತೀವಿ, ತೊಗೊಳ್ಳೋದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡೋದು ದೊಡ್ಡದಾಗಿರುತ್ತೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಇವಾಗ ಇದು ಬೇಡ ಅಂತೇಳಿ ಕಂಟೈನರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಈ ಥರ ಬಾಕ್ಸ್ಗಳ್ನ. ಸೊ ಇದನ್ನಂತೂ ತುಂಬ ಜನ ಯೂಸ್ ಮಾಡಿರ್ತೀರ, ಈಗೂ ಯೂಸ್ ಮಾಡ್ತಾನೆ ಇದ್ದೀರಾ. ಸೊ ನಾನು ಈ ಥರ ಬಾಕ್ಸ್ನ ಯೂಸ್ ಮಾಡೋಣ ಅಂತ ತೊಗೊಂಡೆ. ಇದರಲ್ಲಿ 5-6 ಡಜನ್ಸ್ ಬ್ಯಾಂಗಲ್ಸ್ ಅಷ್ಟೇ ಇಡಿಸೋದು. ಅದರಲ್ಲಿ ಬೇರೆ ಕೈ ಜಾರಿ ಏನಾದರೂ ಕೆಳಗಡೆ ಬಿದ್ದೋದ್ರೆ ಒಂದು ಬಾಕ್ಸು ಬ್ರೇಕ್ ಆಗುತ್ತೆ, ಪ್ಲಸ್ ಅದರೊಳಗಿರೋ ಬ್ಯಾಂಗಲ್ಸು ಬ್ರೇಕ್ ಆಗುತ್ತೆ. ಹಾಗಾಗಿ ಇದರಲ್ಲಿ ಇವಾಗ ನಾನು ಮಿನಿಮಮ್ 5-6 ಡಜನ್ಸು ಬ್ಯಾಂಗಲ್ಸ್ ಇಟ್ಟರೆ ನನ್ನ ಹತ್ರ ಇರೋ ಬ್ಯಾಂಗಲ್ಸು ಕಲೆಕ್ಷನ್ಸಲ್ಲಿ ಇದು ಇಡಿಸೋಲ್ಲ. ಇಂಥದ್ದು ಏನಿಲ್ಲ ಅಂದರೂ ಮಿನಿಮಮ್ ನನಗೆ 3-4 ಬಾಕ್ಸ್ಗಳು ಬೇಕಾಗುತ್ತೆ. ಸೊ ಅದನ್ನೆಲ್ಲ ಸ್ಟೋರ್ ಮಾಡಿರೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಕೈ ಸ್ಲಿಪ್ ಆದರೂ ಕೆಳಗಡೆ ಬಿದ್ದರೆ ಎಲ್ಲ ಹಾಳಾಗುತ್ತೆ. ಸೊ ಇದೇ ಥರ ಯೋಚನೆ ಮಾಡಬೇಕಾದ್ರೆ ಮೀಶೋದಲ್ಲಿ ಒಂದು ಸ್ಟ್ಯಾಂಡ್ ನೋಡಿದೆ. ಸೊ ಇದು ತುಂಬಾ ಯೂಸ್ಫುಲ್ ಆದಂಥ ಸ್ಟ್ಯಾಂಡು, ಯಾಕಂದರೆ ಇದು ಹುಕ್ಸ್ ಬಂದು 6 ಹುಕ್ಸ್ ಇರುತ್ತೆ, ತುಂಬ ಬ್ಯಾಂಗಲ್ಸ್ಗಳು ಇಡಿಸುತ್ತೆ. ನೋಡ್ತಾ ಇರ್ಬೋದು ನೀವು. ಈ ಬ್ಯಾಂಗಲ್ಸ್ ಹೇಗೆಂದರೆ ಈಸಿಯಾಗಿ ನಾವು ತೆಗೆದು ಹಾಕ್ಬೋದು, ಬಳೆಗಳ್ನ ತೆಗಿಯೋದಾದರೂ ಅಥವಾ ಹಾಕೋದಾದರೂ ಈಸಿಯಾಗಿ ಮಾಡ್ಬೋದು. ಬಟ್ ಅದೇ ಥರ ಸ್ವಲ್ಪ ಕೈ ಬಡಿದ್ರೂ ಬ್ಯಾಂಗಲ್ಸ್ಗಳೆಲ್ಲ ಬಿದ್ದು ಮನೆ ತುಂಬ ಹರಡೋ ಚಾನ್ಸಸ್ ಇರುತ್ತೆ. ಹಾಗೆ ಇದಕ್ಕೆ ಡಸ್ಟ್ ಕೂಡುತ್ತೆ, ನಾವು ಓಪನ್ ಪ್ಲೇಸಲ್ಲಿ ಇರೋದ್ರಿಂದ ಇದಕ್ಕೆ ಬಂದು ಡಸ್ಟುವೆಲ್ಲ ಕೂಡುತ್ತೆ, ಆವಾಗೂ ನಮ್ಮ ಬ್ಯಾಂಗಲ್ಸ್ ಹಾಳಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಪ್ಲೇಸ್ ಬಂದು ನಿರ್ದಿಷ್ಟವಾದಂಥ ಒಂದು ಪ್ಲೇಸೇ ಇರಬೇಕು. ಯಾಕಂದರೆ ಸ್ವಂತ ಮನೆ ಆದರೆ ನಾವೆಲ್ಲೋ ಒಂದು ಜಾಗನಂತ ರೆಡಿ ಮಾಡ್ಕೊಂಡು ಇಟ್ಕೊಳ್ತೀವಿ. ಬಟ್ ಬಾಡಿಗೆ ಹೋಗೋಂಥವ್ರಾದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನೇನು ಯೋಚನೆ ಮಾಡಿದೆ, ಇದಕ್ಕಿಂತ ಬೆಸ್ಟಾಗಿ ಬ್ಯಾಂಗಲ್ಸ್ನ ಇಡೋವಂಥ ಬಾಕ್ಸ್ನ ನೋಡಿದೆ ಎಲ್ಲಿ, ಮೀಶೋದಲ್ಲೇ. ಇದಂತೂ ತುಂಬಾ ಯೂಸ್ಫುಲ್ ಆದಂಥ ಬಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ಉದ್ದವಾಗಿ ಅಗಲವಾಗಿತ್ತು, ಹಾಗೆ ಟ್ರಾನ್ಸ್ಪರೆಂಟ್ ಆಗಿತ್ತು. ನಮ್ಮ ಹತ್ರ ಯಾವ್ಯಾವ ಕಲರ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇದೆ ಅನ್ನೋದು ಇದು ಮೇಲ್ಗಡೆನೇ ಕಾಣ್ತಾಯಿತ್ತು. ನೋಡ್ತಾ ಇರ್ಬೋದು ಸೈಡಲ್ಲಿ ಹುಕ್ಸ್ ಎಲ್ಲ ಹೇಗಿದೆ, ಇದನ್ನು ಈಸಿಯಾಗಿ ಸುಟ್ಕೇಸ್ ಟೈಪ್ ನಾವು ಯೂಸ್ ಮಾಡ್ಕೋಬೋದು. ಕ್ಲಿಪ್ಸು ಅಷ್ಟೇ, ಹುಕ್ಸು ತುಂಬಾ ಬಿಗಿಯಾಗಿತ್ತು, ಮಕ್ಕಳಿಗಂತೂ ಬರೋದೇ ಇಲ್ಲ, ನಮಗೆ ಅಷ್ಟು ಬಿಗಿಯಾಗಿರೋದ್ರಿಂದ. ಸೊ ನೋಡ್ತಿರ್ಬೋದು ನಾನು ಬ್ಯಾಂಗಲ್ಸ್ ಎಲ್ಲ ಹೇಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂಥೇಳಿ. ಎಲ್ಲರೂ ಈ ಥರ ಈಸಿಯಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಈಸಿಯಾಗಿ ತೆಗಿಯೋದು ಹಾಕೋದು ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು ನಾನು ಹುಕ್ಕಿಂದ ಹೇಗೆ ತೆಗೆದು ಅದೇ ಜಾಗಕ್ಕೆ ರಿಟರ್ನ್ ನಾನು ಹಾಕ್ಬೋದು. ಇವಾಗ ನಾವು ಇನ್ ಕೇಸ್ ಎಲ್ಲಾದರೂ ಬೇಗ ರೆಡಿ ಆಗಬೇಕು, ಬೇಗ ಬ್ಯಾಂಗಲ್ಸ್ ಹಾಕೋಬೇಕಂದ್ರೆ ಇಮಿಡಿಯೇಟ್ಲಿ ತೆಗೆದು ವಾಪಸ್ ಅದೇ ಪ್ಲೇಸಿಗೆ ಅದನ್ನ ನಾವು ಹಾಕೋಬೋದು, ಅಷ್ಟು ಈಸಿ ಆಗಿತ್ತು. ಇದಕ್ಕೆ ಬಂದು 5 ಹುಕ್ಸ್ ಇದ್ದಿದ್ದು, ಅಂದರೆ ಇದು ಮೀಡಿಯಮ್ ಸೈಜ್, ಇದಕ್ಕಿಂತ ದೊಡ್ಡ ಸೈಜು ಇದೆ ಮತ್ತು ಸ್ಮಾಲ್ ಸೈಜು ಇದೆ. ನಾನು ಮೀಡಿಯಮ್ಮು ಮತ್ತು ಒಂದು ಸ್ಮಾಲ್ ಸೈಜಲ್ಲಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇದರಲ್ಲಿ ನೀವು ಎಲ್ಲ ವೆರೈಟಿ ಬ್ಯಾಂಗಲ್ಸ್, ಅಂದರೆ ಕಾಜು, ಮೆಟಲ್ಲು, ಪ್ಲಾಸ್ಟಿಕ್ಕು, ಯಾವ ಥರ ಬ್ಯಾಂಗಲ್ಸ್ ಆದರೂ ನೀವು ಇದನ್ನು ಹಾಕೋಬೋದು. ಇದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ಹುಕ್ಸ್ನೆಲ್ಲ ನೀವು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿಬಿಟ್ಟು ಇದನ್ನು ಪರ್ಪಸ್ಗೆ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಏನೋ ಮೆಡಿಸಿನ್ಗಾಗಲಿ, ಮಕ್ಕಳ ಫೈಲ್ಸ್ಗಾಗಲಿ, ಸ್ಕೂಲ್ ಫೈಲ್ಸ್ಗಳಿಗಾಗಲಿ, ಅಥವಾ ವೆಜಿಟೇಬಲ್ಸ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕಾಗಲಿ ಯೂಸ್ ಮಾಡ್ಕೋಬೋದು. ಅಷ್ಟು ಮಲ್ಟಿ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಇದು ಚಿಕ್ಕ ಬಾಕ್ಸು, ಇದನ್ನು ಸೇಮ್ ಅಷ್ಟೇ, ಅದರಷ್ಟೇ ಫಿಟ್ ಆಗಿದೆ. ಇದ್ರ ಹುಕ್ಸು ಅಷ್ಟೇ ತುಂಬಾ ಬಿಗಿಯಾಗಿತ್ತು. ಮಕ್ಕಳು ಹೇಗೆ
ಇಟ್ಕೊಂಡು ಓಡಾಡಿದ್ರು ಕೂಡ ಇದು ಬ್ರೇಕ್ ಆಗಲ್ಲ, ಬೇಗ ಬ್ಯಾಂಗಲ್ಸು ಡ್ಯಾಮೇಜ್ ಆಗಲ್ಲ. ನೋಡ್ತಾ ಇರ್ಬೋದು ಮಕ್ಕಳು ಬಳೆಗಳೆಲ್ಲ ನಾನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ. ಸೊ ನನ್ನ ಜೊತೆಗಾದರೆ ಕಲಬೆರಕೆ ಆಗುತ್ತೆ ಅಂತ ನನ್ನ ಮಕ್ಕಳಿಗೆ ಸಪ್ರೇಟಾಗಿ ಮಾಡಿರೋದು ಇದು ಬಾಕ್ಸು. ಸೊ ಮಕ್ಕಳಿಗೂ ಅಷ್ಟೇ ಈಸಿಯಾಗಿ ಅವ್ರು ಡ್ರೆಸ್ ಮ್ಯಾಚಿಂಗ್ ಬೇಕು ಅನ್ನೋಣ ಇಮಿಡಿಯೇಟ್ಲಿ ನೀಟಾಗಿ ತೊಗೊಂಡು ವಾಪಸ್ ಅದೇ ಪ್ಲೇಸಿಗೆ ನಾನು ಅದನ್ನ ರಿಟರ್ನ್ ಹಾಕ್ಬೋದು. ತುಂಬಾ ಬಿಗಿಯ ಪ್ಲಾಸ್ಟಿಕ್ ತುಂಬಾ ಸ್ಟ್ರಾಂಗ್ ಆಗಿದೆ ಅದು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಇದ್ರದ್ದು ಪ್ಲೇಸ್ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನೋಡ್ಬೋದು ನೀವು, ಒಂದು ಈ ಬಾಕ್ಸ್ನ ನೀವು ಎಲ್ಲಿ ಬೇಕಾದರೂ ಇಡ್ಬೋದು. ಸೆಕೆಂಡ್, ಈ ಬಾಕ್ಸ್ ಮೇಲೆ ನೀವು ಇನ್ನೂ ಬೇರೆ ಬೇರೆ ಥಿಂಗ್ಸ್ ಇರೋಂಥ ಬಾಕ್ಸ್ಗಳ್ನ ಅಥವಾ ಇದೇ ಬ್ಯಾಂಗಲ್ಸ್ ಬಾಕ್ಸ್ಗಳ್ನ ಎಲ್ಲ ಹಿಂಗೆ ಜೋಡಿಸಿಟ್ಕೋಬೋದು. ತುಂಬಾ ಯೂಸ್ ಆಗುತ್ತೆ, ಆ ಜಾಗ ನಿಮಗೆ ವೇಸ್ಟ್ ಆಗಲ್ಲ. ನಿಮಗೆ ನೀವು ಬೇರೆ ಮನೆಗೆ ಹೋದರೂ ಅಷ್ಟೇ, ಇದಕ್ಕೆ ನಿರ್ದಿಷ್ಟವಾದಂಥ ಜಾಗನೇ ಬೇಕು ಅಂತ ಏನೂ ಇಲ್ಲ. ಯಾವ ಜಾಗದಲ್ಲಾದರೂ ನೀವು ಇದನ್ನು ಇಡ್ಬೋದು. ಮತ್ತು ಅದು ಅಷ್ಟೇ ಅಲ್ಲ, ಈ ಸುಟ್ಕೆ ಬಾಕ್ಸ್ ಮೇಲೆ ನೀವು ಯಾವುದೇ ಥರದ ಬಾಕ್ಸನ್ನು ಇಟ್ಕೋಬೋದು. ಅಂದರೆ ಯಾವುದೇ ರೀತಿ ಬ್ಯಾಂಗಲ್ಸ್ಗೆ ಡ್ಯಾಮೇಜ್ ಆಗೋದಿಲ್ಲ. ಬ್ಯಾಂಗಲ್ಸ್ ಬಂದು ನೋಡ್ತಾ ಇರ್ಬೋದು ನಾನು ಯಾವ ಥರ ಈ ಬಾಕ್ಸ್ ಮೇಲಿರೋ ಪ್ಲೇಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ನೀವು ಅಷ್ಟೇ ಆ ಥರ ಬಾಕ್ಸ್ ಮೇಲೆ ಎಷ್ಟೇ ಬಾಕ್ಸ್ಗಳ್ನ ಇಟ್ಕೊಂಡು ಆ ಜಾಗನ ಯೂಸ್ ಮಾಡ್ಕೋಬೋದು. ಇನ್ನೊಂದು, ನಾನು ಈ ಬಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ ತಕ್ಷಣ ಇದು ಯಾವುದೇ ಲಿಂಕು ಇಲ್ಲ. ಆಮೇಲೆ ಈ ಥರ ಬಾಕ್ಸ್ನ ತೊಗೊಳೋದ್ರಿಂದ ನನಗೆ ಯಾವುದೇ ಬೆನಿಫಿಟ್ ಇಲ್ಲ, ಬಟ್ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ ಬ್ಯಾಂಗಲ್ಸ್ನ ನೀವು ಸೇಫಾಗಿ ಇಟ್ಕೋಬೋದು ಅನ್ನೋ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ನನ್ನ ಹತ್ರ ಇನ್ನೂ ಇಷ್ಟೊಂದು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ. ಸೊ ಇದನ್ನೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೋಬೇಕು. ಇನ್ನೂ ಒಂದು ಬಾಕ್ಸ್ನ ಆರ್ಡ್ರ್ ಮಾಡಿ ತರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆಲ್ಲ ಈ ಟಿಪ್ಸ್ ಏನಾದರೂ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.